ಭಾಗ್ಯ ಅವ್ರ ಆಧಾರ್ ಕಾರ್ಡ್ ನೋಡಿ, ಇಲ್ಲಿ ನೋಡಿ, ಅವ್ರ ಗಂಡನ ಹೆಸರು ತೆಗೆಸ್ಬಿಟ್ಟಿದ್ದಾರೆ. ಅವ್ರ ಹೆಸರೇ ತೆಗ್ಸಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ, ಅವ್ನು ಎಷ್ಟು ತೊಂದರೆ ಕೊಟ್ಟಿರ್ಬೋದು. ಬ್ರದರ್, ಏನಾಯ್ತು? ಯಾಕೆ ಹಿಂಗ್ ಮೂಡ್ ಬರ್ತಾ ಇದ್ದೀರಾ? ಬ್ರದರ್, ಏನಾಯ್ತು? ಯಾಕೆ ಹಿಂಗ್ ಕಿತ್ಕೊಂಡ್ರಿ? ಬ್ರದರ್, ಇದನ್ನೆಲ್ಲ ನೀವ್ ಯಾಕೆ ಕೊಡಕ್ ಬಂದ್ರೆ? ನಾನೇ ಕೊಡ್ತೀನಿ ಬಿಡಿ, ಪರವಾಗಿಲ್ಲ, ನೀವ್ ಹೋಗಿ. ಪರವಾಗಿಲ್ಲ ಬ್ರದರ್, ಕೊಡ್ತೀನಿ, ಕೊಡಿ. ಇಲ್ಲ ಇಲ್ಲ ಬ್ರದರ್, ನಾನೇ ಕೊಡ್ತೀನಿ ಬ್ರದರ್. ಅರೆ, ಭಾಗ್ಯ ಅವ್ರ ಕಾರ್ಡ್ ಬಿತ್ತು. ಬ್ರದರ್, ಇಲ್ಲಿ ನೋಡಿ, ಏನಿದು? ಬ್ರದರ್, ಭಾಗ್ಯ ಅವ್ರ ಆಧಾರ್ ಕಾರ್ಡ್ ನೋಡಿ, ಇಲ್ಲಿ ನೋಡಿ, ಅವ್ರ ಗಂಡನ ಹೆಸರು ತೆಗೆಸ್ಬಿಟ್ಟಿದ್ದಾರೆ. ಅವ್ರ ಹೆಸರೇ ತೆಗ್ಸಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ, ಅವ್ನು ಎಷ್ಟು ತೊಂದರೆ ಕೊಟ್ಟಿರ್ಬೋದು. ಅವನೊಬ್ಬ ಸರಿ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಪಾಪ ಭಾಗ್ಯ. ಓ ಬ್ರದರ್, ನೀವು ಡೀಟೇಲ್ಸ್ ಕೊಡ್ತಾ ಇರ್ತೀರಾ? ಹೀಲ್ ಗಿವ್ ಯು ದ ಡೀಟೇಲ್ಸ್. ಐ ಕಾಲ್ ಅಟೆಂಡ್ ಮಾಡಿ. ಕೇಳಿಲ್ವಲ್ಲ ನೀನು? ಅಕ್ಕ ನೀನು ಇನ್ನು ತಮ್ಮಂಗೆ ಹೇಳ್ಕೊಡ್ಬೇಕು. ಹೇಳ್ಕೊಟ್ಟಿರ್ತಾಳತ್ತೆ, ಇವಳೇ ಹೇಳ್ಕೊಟ್ಟಿರ್ತಾಳೆ. ಬಾ ಗುಂಡಣ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಗ್ರೋಣ ಅಂತ. ಅಜ್ಜಿ, ನಾ ಟ್ರಿಪ್ ಬಂದಿದ್ದೀನಿ, ಎಂಜಾಯ್ ಮಾಡ್ಬೇಕು. ಏನ್ ಎಂಜಾಯ್ ಮಾಡೋದು ನೀನು? ಹೋಗಿ ಹೋಗಿ ಆ ಕೊಳದಲ್ಲಿ ಬಿದ್ದಿದೆಯಲ್ಲ, ಅದೇ ಸ್ನಾನನ ಇಲ್ಲಿ ಮಾಡ್ಬೋದಾಗಿತ್ತು ತಾನೆ? ಅಜ್ಜಿ, ಅದು ಕೊಳ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ಅಂತಾರೆ. ದೊಡ್ಡದಾಗಿರತ್ತೆ, ಆರಾಮ್ಸೆ ಎಂಜಾಯ್ ಮಾಡ್ಬೋದು. ಚಿಕ್ಕ ಬಾತ್ರೂಮ್, ಎಲ್ಲ ಎಂಜಾಯ್ ಮಾಡಕ್ಕಾಗತ್ತೆ. ಅಂತ ಕೆಮ್ಮು ನೆಗಡಿ ಬರ್ಲಿ ನಿನಗೆ, ಚೆನ್ನಾಗಿ ಎಂಜಾಯ್ ಮಾಡಿಸ್ತೀನಿ. ತನ್ವಿ ಪುಟ, ತನ್ವಿ ಪುಟ. ಇವನು ಈ ಅಕ್ಕಿಲ್ ಬಂದ ಮಾಡ್ತೀನಿ. ಅತ್ತೆ ದಯವಿಟ್ಟು ಏನು ಮಾತಾಡಕ್ ಹೋಗ್ಬಿಡಿ ಅತ್ತೆ, ನಿಮ್ ಕೈ ಮುಗಿದ್ ಬಿಡ್ತೀನಿ. ಇಷ್ಟು ದಿನ ನಾವ್ ಹೇಗಿದ್ವು, ಟ್ರಿಪ್ ಮುಗಿಯೋವರೆಗೂ ಹಾಗೆ ಬಿಡೋಣ. ನಮ್ಗೂ ಅವ್ರಿಗೂ ಪರಿಚಯನೇ ಇಲ್ಲ ಅನ್ನೋ ತರ ಇದ್ಬಿಡೋಣ ಅತ್ತೆ, ಪ್ಲೀಸ್ ಅತ್ತೆ. ತನ್ವಿ, ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ನೋಡು, ನೋಡ್ತಾನೆ, ಬೆಳಿಗ್ಗೆಯಿಂದ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ, ಬಟ್ ಮಾತಾಡೋದಕ್ಕೆ ಚಾನ್ಸ್ ಸಿಗ್ತಿಲ್ಲ. ನೋಡು, ನಿನಗೆ ನನ್ನ ಮೇಲೆ ಬೇಜಾರಿದೆ ಅಂತ ನನಗೆ ಗೊತ್ತು. ಅದನ್ನೆಲ್ಲ ಮನ್ಸಿನಲ್ಲಿ ಇಟ್ಕೋಬೇಡ. ಒಂದ್ ಸ್ವಲ್ಪ ಹೊತ್ತು ಬಾ, ಮಾತಾಡ್ಬೇಕು. ಹೌದಾ? ಮರ್ತ್ ಬಿಡ್ಬೇಕಾ? ಸರಿ ಬನ್ನಿ, ಮರ್ತ್ ಬಿಡಮ್ಮ. ಏಯ್, ನಿನ್ ಹೆಂಡತಿ ಇವಳಿಗೆ ಮಾಡಿರೋ ಅವಮಾನ ಏನು ಸಣ್ಣದೇನೋ? ನೋಡು, ಆ ಮನೆ ಹಾಳಿ ತನ್ವಿಗೆ ತುಂಬಾನೇ ಅವಮಾನ ಮಾಡಿದಾಳೆ. ನೀನ್ ಈಗ ಇಲ್ಲಿ ಬಂದ್ಬಿಟ್ಟು ಬೆಣ್ಣೆ ಹಚ್ಚೋ ಕೆಲಸ ಮಾಡ್ಬೇಡ. ನೋಡಮ್ಮ, ಏನ ಅಮ್ಮ ನೋಡು, ನೀನ್ ಏನೇ ಹೇಳಿದ್ರು ತನ್ವಿನ ನಿನ್ ಜೊತೆಗೆ ಕಳ್ಸಲ್ಲ. ನಡಿಯೋ ಮನೆ ಹಾಳ, ನಡಿಯೋ. ಹೋಗಲ್ವಾ? ಸರಿ, ಹಾಗಾದ್ರೆ ನಿನ್ ಬ್ರದರ್ ಇದಾರಲ್ಲ, ಬ್ರದರ್, ಅವ್ರಿಗೆಲ್ಲ ವಿಷಯ ಹೇಳ.
ಎಲ್ಲ ನನ್ ಕರ್ಮ. ಕುಸುಮಾಂಬೆ ಅವಳನ್ನ ಏನ್ ಅನ್ಕೊಂಡಿದ್ದಾಳೋ ಏನೋ. ಏನಾಯ್ತು ಬೇಬಿ? ಏನಾಯ್ತು ಬೇಡಿ? ಏನಾಯ್ತಂತ ಏನಾಯ್ತು? ಎಲ್ಲ ನಿನ್ನಿಂದಾನೇ ಆಗಿದ್ದು. ನಾನೇನೋ ಮಾಡ್ದೆ? ಸುಮ್ಮನಿರು, ಇಡಿಯಟ್ ನೀನು, ದೊಡ್ಡ ಇಡಿಯಟ್. ನೀ ತನ್ವಿನ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಇದೆಲ್ಲ ಯಾವ್ದು ಆಗ್ತಿರ್ಲಿಲ್ಲ. ಅವತ್ತು ಮನ್ಸಿಗೆ ಬಂದಾಗ ನಡ್ಸ್ಕೊಂಡೆ. ಇವತ್ತು ನಾನು ಹೋಗ್ಬಿಟ್ಟು ಏನಾಯ್ತು ಅಂತ ಕೇಳಿದ್ದಕ್ಕೆ ಕುಸುಮಾಂಬೆ ತುಬುಕ್ ಅಂತ ಊದ್ಬಿಟ್ಟು ಕಳ್ಸಿದ್ರು. ತಾಂಡವ್ ನೋಡು, ಫಸ್ಟ್ ಆಫ್ ಆಲ್ ಇವಾಗ ಈ ವಿಷಯನ ತೆಗಿ ಅಂತ ಹೇಳ್ದೋರು ಯಾರು? ಆ ವಿಷಯ ಮುಗ್ದು ಅಷ್ಟು ದಿನ ಆಯ್ತು, ಇವಾಗ ಯಾಕೆ ಎತ್ಕೋಕ್ ಹೋದೆ? ಯಾಕೆ ಅಂದ್ರೆ ನನಗೆ ನನ್ ಮಗಳ ಮೇಲೆ ಪ್ರೀತಿ ಇದೆ. ನೋಡು ತಾಂಡವ್, ನೀನು ನಿನ್ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ನನ್ಗೂ ಅಷ್ಟೇ ಪ್ರೀತಿ ಇದೆ ಕಣೋ. ಸುಮ್ನೆ ಇರಿಟೇಟ್ ಮಾಡಕ್ ಬರ್ಬೇಡ. ಆ ಭಾಗ್ಯ ಅವಳ ತಲೆ ಹಾಳು ಮಾಡಿ ಕರ್ಕೊಂಡು ಹೋಗಿದ್ದಾಳೆ. ಅಷ್ಟೇ ಅಲ್ಲ ತಾಂಡವ್, ಆ ತನ್ವಿನ ನಮ್ಮನೆ ಕಳ್ಸಿದ್ದೆ ನಮ್ಮಿಬ್ರು ಮಧ್ಯೆ ತಂದು ಹಾಕೋದಕ್ಕೆ. ತಾಂಡವ್ ಪ್ಲೀಸ್ ಸ್ಟಾಪ್ ಇಟ್. ತಾಂಡವ್, ಇಲ್ಲಿ ನಾವ್ ಕೆಟ್ಟವರು ಅಂತ ಪೋತ್ರೆ ಮಾಡೋ ಪ್ರಯತ್ನ ನಡೀತಿದೆ, ಬಟ್ ವಿ ಆರ್ ನಾಟ್. ನೋಡು ತಾಂಡವ್, ಆ ಭಾಗ್ಯಂಗೆ ತನ್ವಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಜಾಸ್ತಿ ಪ್ರೀತಿ ನನಗಿದೆ. ಇವಾಗ ನಾನ್ ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ರೆ ನಾನ್ ಸಾರಿ ಕೇಳಕ್ ರೆಡಿ ಇದ್ದೀನಿ. ಏನಿದು ಡೆಕೋರೇಷನ್ ಆಗಿದೆ? ಇದ್ ನಿನ್ ಕೆಲ್ಸ ತಾನೆ? ಇಲ್ಲಪ್ಪ, ನಾನೇಕೆ ಇದನ್ನೆಲ್ಲ ಮಾಡ್ತಿ? ಏಯ್, ನಿಜ ಹೇಳು, ನಾವಿಬ್ರು ಹನಿಮೂನ್ಗೆ ಹೋಗಿಲ್ಲ ಅನ್ನೋ ಬೇಜಾರಿತ್ತು ನಿಮ್ಗೆ, ಅದಕ್ಕೆ ಇದೆಲ್ಲ ಮಾಡ್ಸಿದ್ಯಾ ಅಲ್ವಾ? ಪೂಜಾ, ನಿನಗ್ ನನ್ ಮೇಲೆ ನಂಬಿಕೆ ಅಲ್ವಾ? ನಿಜವಾಗ್ಲೂ ನಾನು ಮಾಡಿಲ್ಲಪ್ಪ. ನೀನ್ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ? ಓ, ನಾನ್ ಮಾಡ್ತೀನ? ಪೂಜಾ, ಒಂದ್ ನಿಮಿಷ ಸಮಾಧಾನ. ಯಾರು ಮಾಡ್ತಿದ್ದು ಅಂತ ತಿಳ್ಕೋಣ ಇರು. ಸರ್, ಯಾರಾದ್ರೂ ಇದೀರಾ? ಹಲೋ. ಹೇಳಿ. ಏನಿಲ್ಲ, ಈ ಡೆಕೋರೇಷನ್ ಯಾರು ಮಾಡ್ತಿದ್ದು ಅಂತ ತಿಳ್ಕೋ. ಇದೆಲ್ಲ ನಾವೇ ಮಾಡಿದ್ದು ಸರ್. ಮಾಡಕ್ ಹೇಳಿದ್ರು ಅದಕ್ಕೆ ಮಾಡಿದ್ರು. ಓ, ಓಕೆ, ಥ್ಯಾಂಕ್ ಯು. ನೋಡಿದ್ಯಾ ಪೂಜಾ, ಆದಿ ಅಣ್ಣ ನಮಗೋಸ್ಕರ ಎಷ್ಟೊಂದೆಲ್ಲ ಮಾಡ್ಸಿದಾನೆ ಅಂತ. ಪಾಪ ಕಣೋ ಕಿಶನ್, ಅಷ್ಟೆಲ್ಲಾ ಬಿಸಿ ಇದ್ರು ನಮಗ್ ಸರ್ಪ್ರೈಸ್ ಕೊಡೋ ಯೋಚನೆ ಹೇಗ್ ಬಂತು ನೋಡು. ಅದೇ ಅಲ್ವಾ ಪೂಜಾ ಪ್ರೀತಿ ಅಂದ್ರೆ. ಆದಿ ಅಣ್ಣಂಗೆ ನಾವು ಅಂದ್ರೆ ತುಂಬಾನೇ ಪ್ರೀತಿ. ಹೌದು ಪೂಜಾ, ಆದ್ರೂ ನೀನ್ ಮಾಡಿ ತುಂಬಾನೇ ತಪ್ಪು. ತಪ್ಪ? ಏನ್ ತಪ್ಪು? ಆದಿ ಅಣ್ಣನಿಂದ ಈ ವಿಷಯನೆಲ್ಲ ಮುಚ್ಚಿಟ್ಟಿದ್ದೀರಲ್ಲ, ಅದು ತಪ್ಪಲ್ವಾ? ನಮ್ಮನ್ನೆಲ್ಲ ಅವನು ಅಷ್ಟು ಇಷ್ಟಪಡ್ತಿದ್ದಾನೆ ಅಂದ್ಮೇಲೆ ಅವನಿಗೆ ಈ ತರ ಎಲ್ಲ ಮಾಡಬಾರ್ದು. ನನಗಂತೂ ಮನ್ಸಿಗೆ ತುಂಬಾನೇ ಹರ್ಟ್ ಆಯ್ತು. ಕಿಶನ್, ಅಕ್ಕ ಒಂದ್ ನಿರ್ಧಾರ ತಗೊಂಡಿದ್ದಾಳೆ ಅಂದ್ಮೇಲೆ ಅದ್ರಲ್ಲಿ 1000 ಅರ್ಥ ಇರುತ್ತೆ ಕಣೋ. ಸೊ ಪ್ಲೀಸ್, ಈಗ ಅದೆಲ್ಲ ಬೇಡ ಬಿಡು. ಅದೆಲ್ಲ ಏನು ಬೇಡ ಬಿಡು ಅಂದ್ರೆ? ಅಲ್ಲ, ಇಷ್ಟು ಚಂದ ಡೆಕೋರೇಷನ್ ಆಗಿದೆ, ಇಷ್ಟು ರೊಮ್ಯಾಂಟಿಕ್ ಆಗಿದೆ, ಇಂಥ ಟೈಮಲ್ಲಿ ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲ. ಏನಂದ್ರೆ? ವಾದಿ ಅಂಕಲ್, ಅರೇಂಜ್ಮೆಂಟ್ಸ್ ಇದು ಸಖತ್ತಾಗಿದೆ. ಬೆಳ್ದಿಂಗ್ ಊಟ ತಿಂದು ಎಕ್ಸ್ಪೀರಿಯನ್ಸ್ ಇತ್ತು, ಆದ್ರೆ ಈ ತರ ಕ್ಯಾಂಪ್ ಫೈರ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು ಫಸ್ಟ್ ಟೈಮ್. ಅಕ್ಕ, ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನು ತುಂಬಾ ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ತರ್ಲೆ, ಎಲ್ಲೋ ನಾವು ಭಾಗ್ಯಕ್ಕನ್ ಮನೇಲಿದ್ದಾಗ ಎಲ್ಲೂ ಹೊರಗಡೆನೆ ಹೋಗಿಲ್ಲ. ನೀನ್ ಅದ್ ಯಾವ ಜಾಪಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ದೆ? ಚಿಕ್ಕಿ, ನಾನು ಒಬ್ನೇ ಅಲ್ಲ, ನಮ್ ಮನೇಲಿರೋ ಪ್ರತಿಯೊಬ್ರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ.
ಯಾವಾಗ ತನ್ಮಯ್? ಅಮ್ಮ ಕುಸುಮಾಜಿ ಕೋಪ ಮಾಡ್ಕೊಂಡಾಗ ಇದೇ ತರ ದಗೋ 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 ಅಂತ ಉರಿತಿರ್ತಾರೆ. ಅವ್ರ ಮುಂದೆ ನಿಂತಾಗ ಇದೇ ತರ ಫೀಲ್ ಆಗತ್ತೆ. ತನ್ಮಯ್, ಬರ್ತಾ ಬರ್ತಾ ತುಂಬಾನೇ ಅತಿಯಾಗಿ ಮಾತಾಡ್ತಿದ್ಯಾ ನೀನು. ತಮಾಷೆಗೂ ಒಂದ್ ಇತಿ ಮಿತಿ ಅಂತ ಇರುತ್ತೆ, ಅದನ್ನ ಮೀರಿ ಯಾವತ್ತೂ ಹೋಗ್ಬಾರ್ದು. ಅಜ್ಜಿ ಕೊಟ್ಟಿರೋ ಸಲಿಗೆ ಜಾಸ್ತಿ ಆಯ್ತು ಅನ್ಸುತ್ತಲ್ಲ ನಿನ್ಗೆ? ಅಯ್ಯೋ ಬಿಡು ಭಾಗ್ಯ, ಚಿಕ್ಕದದು ಅದಕ್ಕೇನ್ ಗೊತ್ತಾಗತ್ತೆ. ಇಲ್ಲ ಅತ್ತೆ, ತಮಾಷೆ ಮಾಡೋದಕ್ಕೂ ಒಂದ್ ಇತಿ ಮಿತಿ ಅಂತ ಇರ್ಬೇಕು, ಇಲ್ಲಾಂದ್ರೆ ಮಾತುಗಳು ಎಲ್ಲೆಲ್ಲೂ ಹೋಗ್ಬಿಡುತ್ತೆ. ಸಾರಿ ಅಮ್ಮ. ಸಾರಿ ನನ್ನ ಹತ್ರ ಕೇಳೋದಲ್ಲ, ಅಜ್ಜಿ ಮಾತಾಡಿದಲ್ಲ, ಅಜ್ಜಿ ಹತ್ರ ಸಾರಿ ಕೇಳು. ಅಜ್ಜಿ ಸಾರಿ, ನಾನ್ ಬೇಕು ಅಂತ ಮಾಡ್ಲಿಲ್ಲ. ಮ್ಯಾಚ್ ಯಾಕೋ ಸೀರಿಯಸ್. ಒಂದ್ ಕೆಲಸ ಮಾಡೋಣ, ಎಲ್ರು ಫೋಟೋ ತಕೊಳ್ಳೋಣ ಬನ್ನಿ. ಬರ ತಮ್ಮಿ, ಬನ್ನಿ ಬಾವ. ಅಲ್ಲ ಭಾಗ್ಯ, ಕಿಶನ್ ಫೋಟೋ ಕರೆದ್ರೆ ಎಲ್ಲಾರು ಬಂದ್ರು, ಅದು ಯಾಕೆ ಬರ್ತಿಲ್ಲ ಏನಂತ ಕೇಳ್ತೀನಿ. ಬೇಡತ್ತೆ, ಅವ್ರು ಏನೋ ಟೆನ್ಷನ್ ಅಲ್ಲಿ ಇದಾರೆ. ಇವಾಗಲ್ಲ, ಆವಾಗಿಂದ ನೋಡ್ತಾ ಇದ್ದೀನಿ. ಸುಮ್ಮನೆ ಅದನ್ನ ಕೆದಕಿ ಮತ್ತೆ ಜಾಸ್ತಿ ಮಾಡೋದು ಬೇಡ.